ಚಿಕ್ಕದಾದ ಚೊಕ್ಕದಾದ ಸುಂದರ ಹಳ್ಳಿ, ಸುಂದರ ಪ್ರಕೃತಿ, ಆದರೆ ಕಷ್ಟಕರ ಜೀವನ. ಅಲ್ಲಿ ರಾಮು ಎಂಬ ಹುಡುಗ ವಾಸಿಸುತ್ತಿದ್ದ. ತಂದೆ ರಂಗಪ್ಪ ದಿನಗೂಲಿ ಕಾರ್ಮಿಕ, ತಾಯಿ ಲಕ್ಷ್ಮಮ್ಮ ಮನೆ ಕೆಲಸ ಮತ್ತು ಕೂಲಿ. ಮನೆಯಲ್ಲಿ ಇಬ್ಬರು ಮಕ್ಕಳು. ಹಣ ಇಲ್ಲ, ಅವಕಾಶನೂ ಇಲ್ಲ. ಆದರೂ ರಾಮುವಿನ ಕಣ್ಣಲ್ಲಿ ಒಂದು ದೊಡ್ಡ ಕನಸು ಇತ್ತು. ಒಂದು ದಿನ ಮನೆಯಲ್ಲಿ ಊಟ ಇರಲಿಲ್ಲ. ತಂಗಿ ಸೀತಾ ಅತ್ತಳು. ಅಣ್ಣ, ನನಗೆ ತುಂಬಾ ಹಸಿವಾಗುತ್ತಿದೆ. ಈ ಮಾತನ್ನು ಕೇಳಿ ರಾಮುವಿನ ಹೃದಯ ಒಡೆದಂತಾಯಿತು. ಅವನು ಹೊರಗೆ ಹೋಗಿ ಕೆಲಸ ಮಾಡಲು ಆರಂಭಿಸಿದನು. ರಾಮು ಹಾಗೂ ಹೀಗೂ ಕಷ್ಟಪಟ್ಟು ಹೊಲದಲ್ಲಿ ಕೆಲಸವನ್ನು ಹುಡುಕಿಕೊಂಡನು. ಸ್ವಲ್ಪ ಹಣ ಸಂಪಾದಿಸಿ ನಂತರ ಮನೆಗೆ ಊಟವನ್ನು ತೆಗೆದುಕೊಂಡು ಹೋದನು. ರಾಮು ಆ ದಿನವೇ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡ. ನಾನು ನಮ್ಮ ಬಡತನವನ್ನು ಕೊನೆಗೊಳಿಸಬೇಕೆಂದು ನಿರ್ಧರಿಸಿಕೊಂಡ. ಹಾಗೆ ನನ್ನ ತಂದೆ ತಾಯಿ ಮತ್ತು ತಂಗಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ತನ್ನ ಮನಸ್ಸಿನಲ್ಲಿಯೇ ಅಂದುಕೊಂಡ. ರಾಮು ಏನಾದರೂ ಕಷ್ಟಪಟ್ಟು ಓದಿ ತಾನು ಒಂದು ದೊಡ್ಡ ಕೆಲಸ ತೆಗೆದುಕೊಳ್ಳಬೇಕೆಂಬುದು ಅವನ ಮನಸ್ಸಿನಲ್ಲಿ ಪ್ರತಿದಿನ ತೊಡಕಾಡುತ್ತಿದ್ದ ಒಂದು ದೊಡ್ಡ ಪ್ರಶ್ನೆಯಾಗಿತ್ತು. ರಾಮು ಪ್ರತಿನಿತ್ಯವೂ ಶಾಲೆಗೆ ಹೋಗುತ್ತಿದ್ದ. ಆದರೆ ಅವನ ಬಳಿ ಹೊಸ ಪುಸ್ತಕಗಳೇ ಇರಲಿಲ್ಲ. ಹಳೆಯ ಪುಸ್ತಕಗಳನ್ನು ಪಡೆದು ಓದುತ್ತಿದ್ದ. ಒಮ್ಮೆ ಶಿಕ್ಷಕರು ಕೇಳಿದರು, ರಾಮು, ನಿನಗೆ ಓದಲು ಯಾರು ಸಹಾಯ ಮಾಡ್ತಾರೆ? ಅದಕ್ಕೆ ರಾಮು ನಗುತ್ತಾ ಉತ್ತರಿಸಿದನು, ಸಾರ್, ನನ್ನ ಕನಸು ನನ್ನನ್ನು ಓದಿಸುತ್ತಿದೆ. ಈ ಮಾತುಗಳನ್ನು ಕೇಳಿದ ಮೇಲೆ ಶಿಕ್ಷಕರ ಮನಸ್ಸಿನಲ್ಲಿ ತುಂಬಾನೇ ಘಾಸಿ ಉಂಟಾಯಿತು. ರಾಮು ಕೂಡ ಅಲ್ಲಿಂದ ಮೌನವಾಗಿ ಹೊರಟು ಹೋದನು. ಶಾಲೆ ಮುಗಿದ ನಂತರ ರಾಮು ಕೆಲಸ ಮಾಡುತ್ತಿದ್ದ. ಹೊಲದಲ್ಲಿ, ಅಂಗಡಿಯಲ್ಲಿ, ಜೊತೆಗೆ ಹಾಲು ಹಂಚುತ್ತಾ ರಾತ್ರಿ ಮನೆಗೆ ಬಂದು ಎಣ್ಣೆ ದೀಪದ ಬೆಳಕಿನಲ್ಲಿಯೇ ಓದುತ್ತಿದ್ದ. ಅವನಿಗೆ ಕಷ್ಟ ಗೊತ್ತಿತ್ತು, ಆದರೆ ಅವನು ಸೋಲಲಿಲ್ಲ. ಒಂದು ದಿನ ರಾಮುವಿನ ತಂದೆಗೆ ಅಪಘಾತವಾಯಿತು. ಮನೆಯ ಆದಾಯ ನಿಂತು ಹೋಯಿತು. ರಾಮು ಓದುವುದನ್ನು ಬಿಡಲು ನಿರ್ಧರಿಸಿದ. ಆದರೆ ಶಿಕ್ಷಕರು ಮನೆಗೆ ಬಂದರು. ರಾಮು, ನೀನು ಓದನ್ನು ಬಿಡಬಾರದು. ನಾನು ನಿನಗೆ ಏನು ಬೇಕಾದರೂ ಸಹಾಯ ಮಾಡುತ್ತೇನೆ. ಈ ಮಾತುಗಳನ್ನು ಕೇಳಿದ ಮೇಲೆ ರಾಮುವಿನ ತಾಯಿಗೂ ಮತ್ತು ತಂಗಿಗೂ ತುಂಬಾನೇ ಖುಷಿಯಾಯಿತು. ರಾಮುವಿನಲ್ಲಿ ಹೊಸ ಆಸಕ್ತಿ ಹುಟ್ಟಿತು. ಆ ದಿನದಿಂದ ರಾಮು ತನ್ನ ಗುರಿ ನಿಶ್ಚಯಿಸಿದ. ನಾನು ದೊಡ್ಡ ಅಧಿಕಾರಿಯಾಗಬೇಕು. ಅವನು ಸಮಯ ವ್ಯರ್ಥ ಮಾಡಲಿಲ್ಲ. ದಿನ ರಾತ್ರಿ ಓದಲು ಶುರು ಮಾಡಿದ. ಪ್ರತಿದಿನ ಸ್ಕೂಲಿಗೆ ಹೋಗುತ್ತಿದ್ದ. ಎಲ್ಲ ಮಕ್ಕಳಂತೆಯೇ ಅವನು ಕೂಡ ಓದುತ್ತಿದ್ದ. ಒಂದು ದಿನ ಪರೀಕ್ಷೆಯ ಫಲಿತಾಂಶ ಹೊರಬರುವ ಸಮಯ. ರಾಮುವಿನ ಮನಸ್ಸಿನಲ್ಲಿ ಗೊಂದಲ. ಪರೀಕ್ಷೆಯ ಫಲಿತಾಂಶ ಬಂದಾಗ ರಾಮು ಜಿಲ್ಲೆಯಲ್ಲಿಯೇ ಮೊದಲ ಸ್ಥಾನ ಪಡೆದ. ಹಳ್ಳಿಯ ಜನರೆಲ್ಲ ತುಂಬ ಹೆಮ್ಮೆ ಪಟ್ಟರು. ಇವನೇ ನಮ್ಮ ಹಳ್ಳಿಯ ಹೆಮ್ಮೆ ಎಂದು ಹೇಳಿದರು. ಮುಂದಿನ ಓದಿಗಾಗಿ ರಾಮು ನಗರಕ್ಕೆ ಹೋದ. ಅಲ್ಲಿ ಜೀವನ ಇನ್ನಷ್ಟು ಕಷ್ಟ. ಹೋಟೆಲ್ ಕೆಲಸ, ಟ್ಯೂಷನ್. ಆದರೂ ಅವನು ತನ್ನ ಕನಸನ್ನು ಬಿಡಲಿಲ್ಲ. ಒಮ್ಮೆ ರಾಮು ದೊಡ್ಡ ಪರೀಕ್ಷೆಯಲ್ಲಿ ವಿಫಲನಾದ. ಅವನು ತುಂಬ ಕುಗ್ಗಿಬಿಟ್ಟ. ತನ್ನ ಶ್ರಮ ಎಲ್ಲವೂ ವ್ಯರ್ಥವೇ ಎಂದು ತನ್ನನ್ನು ತಾನೇ ಪ್ರಶ್ನಿಸಿಕೊಂಡ. ಆದರೆ ಅವನೊಳಗೆ ಇನ್ನೂ ಒಂದು ಶಕ್ತಿ ಇತ್ತು. ರಾಮು ಮತ್ತೆ ಎದ್ದು ನಿಂತ. ತನ್ನ ತಪ್ಪುಗಳನ್ನು ಸರಿಪಡಿಸಿದ. ಮತ್ತೆ ಕಷ್ಟಪಟ್ಟು ಓದಿದ. ಈ ಬಾರಿ ಅವನು ಇನ್ನಷ್ಟು ಶಕ್ತಿಯಾಗಿದ್ದ. ಪರೀಕ್ಷೆಯ ಫಲಿತಾಂಶ ಬಂದಾಗ ರಾಮು ಯಶಸ್ವಿ ಆದ. ಅವನು ದೊಡ್ಡ ಸರ್ಕಾರಿ ಅಧಿಕಾರಿಯಾಗಿದ್ದ. ಅವನ ಕನಸು ನಿಜವಾಯಿತು. ಮಗನು ಸರ್ಕಾರಿ ಅಧಿಕಾರಿಯಾಗಿ ಮನೆಗೆ ಹಿಂದಿರುಗಿದಾಗ ತಂದೆ ತಾಯಿಯ ಕಣ್ಣಲ್ಲಿ ನೀರು. ತಾಯಿಯು ಆನಂದ ಬಾಷ್ಪದಿಂದ, ನೀನು ನಮ್ಮ ಬದುಕು ಬದಲಾಯಿಸಿದೆ ಮಗ ಎಂದು ಹೇಳಿದಳು. ಈ ಕಥೆಯ ಅರ್ಥ ಏನೆಂದರೆ, ಬಡತನ ನಿಮ್ಮನ್ನು ತಡೆಯಲಾರದು. ನಿಮ್ಮ ಕನಸುಗಳು ನಿಮ್ಮನ್ನು ಮುಂದಕ್ಕೆ ಕರೆದೊಯ್ಯುತ್ತವೆ. ವಿಫಲತೆ ಅಂತ್ಯವಲ್ಲ, ಅದು ಯಶಸ್ಸಿನ ಮೊದಲ ಹೆಜ್ಜೆ. ನಮ್ಮ ಈ
ಕತೆ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.